ಬಾಲಿವುಡ್ನಲ್ಲಿ ಸೌಂದರ್ಯ, ಸೊಬಗು ಮತ್ತು ಕ್ಲಾಸಿಕ್ ಫ್ಯಾಷನ್ ವಿಷಯಕ್ಕೆ ಬಂದಾಗ ಶರ್ಮಿಳಾ ಟ್ಯಾಗೋರ್ ಅವರ ಹೆಸರು ಖಂಡಿತವಾಗಿ ನೆನಪಿಗೆ ಬರುತ್ತೆ. ಅವರು ಕರೀನಾ ಕಪೂರ್ ಅವರ ಅತ್ತೆ ಮತ್ತು ಬಾಲಿವುಡ್ನ ಸ್ಟಾರ್ ಹೀರೋ ಸೈಫ್ ಅಲಿ ಖಾನ್ ಅವರ ತಾಯಿ. ಅವರು ಆ ಕಾಲದ ಅತ್ಯಂತ ಸ್ಟೈಲಿಶ್ ಮತ್ತು ದಿಟ್ಟ ನಟಿಯರಲ್ಲಿ ಒಬ್ರು. ಅವರು ತಮ್ಮ ನಟನೆಯಿಂದ ಮಾತ್ರ ಅಲ್ಲದೆ ತಮ್ಮ ಫ್ಯಾಷನ್ ಸೆನ್ಸ್ನಿಂದಲೂ ಜನರ ಹೃದಯವನ್ನು ಗೆದ್ದವರು. ಶರ್ಮಿಳಾ ಟ್ಯಾಗೋರ್ ಬಾಲಿವುಡ್ನ ಮೊದಲ ಬಿಕಿನಿ ಹುಡುಗಿ ಅಂತ ಪ್ರಸಿದ್ಧರಾಗಿದ್ದಾರೆ. 1967ರಲ್ಲಿ ಆನ್ ಈವ್ನಿಂಗ್ ಇನ್ ಪ್ಯಾರಿಸ್ ಚಿತ್ರದಲ್ಲಿ ಬಿಕಿನಿ ಧರಿಸಿ ಎಲ್ಲರನ್ನ ಅಚ್ಚರಿಗೊಳಿಸಿದಾಗ ಅದನ್ನ ಭಾರತೀಯ ಚಿತ್ರರಂಗದಲ್ಲಿ ಒಂದು ಕ್ರಾಂತಿಕಾರಿ ಕ್ಷಣ ಅಂತ ಪರಿಗಣಿಸಲಾಯಿತು. ಹಾಗೆ ಮಾಡುವುದು ಆ ಸಮಯದಲ್ಲಿ ಒಂದು ದಿಟ್ಟ ನಡೆ ಮಾತ್ರವಲ್ಲದೆ ಹೊಸ ಕಲ್ಪನೆಗೂ ಜನ್ಮ ನೀಡಿತ್ತು. ಆ ಸಮಯದಲ್ಲಿ ಅನೇಕರು ಅವರನ್ನ ಟೀಕಿಸಿದ್ರು, ಆದರೆ ಶರ್ಮಿಳಾ ಎಂದಿಗೂ ಹಿಂತಿರುಗಿ ನೋಡ್ಲೇ ಇಲ್ಲ. ಆದಾಗ್ಯೂ ಶರ್ಮಿಳಾ ಅವರ ಶೈಲಿ ಕೇವಲ ದಿಟ್ಟತನಕ್ಕೆ ಸೀಮಿತವಾಗಿರಲಿಲ್ಲ. ಅವರು ಸರಳ ಸೀರೆಯಲ್ಲಿ ಕಾಣುವಂತೆ ಬಿಕಿನಿಯಲ್ಲೂ ಅಷ್ಟೇ ಗ್ಲಾಮರಸ್ ಆಗಿ ಕಾಣ್ತಾ ಇದ್ರು. ಅದು ಬಿಳಿ ಹತ್ತಿ ಸೀರೆ ಆಗಿರ್ಲಿ ಅಥವಾ ರೇಷ್ಮೆ ಬನಾರಸಿ ಆಗ್ಲಿ, ಶರ್ಮಿಳಾ ಟ್ಯಾಗೋರ್ ಪ್ರತಿ ಲುಕ್ನಲ್ಲೂ ರಾಜಮನೆತನದ ಹೆಣ್ಣು ಮಗಳಂತೆ ಕಾಣ್ತಾ ಇದ್ರು. ಅವರ ಕೇಶವಿನ್ಯಾಸ, ಬಿಂದಿ, ಕಣ್ಣಿನ ಮೇಕಪ್ ಮತ್ತು ಸರಳ ಆಭರಣಗಳು ಇನ್ನು ಫ್ಯಾಷನ್ ಪ್ರಿಯರಿಗೆ ಸ್ಫೂರ್ತಿಯನ್ನು ಕೊಡುತ್ತೆ. ಅವರ ಟ್ರೇಡ್ ಮಾರ್ಕ್ ರೆಟ್ರೋ ವೆಲ್ಡ್ ಐಲೈನರ್ ಮತ್ತು ಸೀರೆ ಶೈಲಿಯೊಂದಿಗೆ ಪೂರ್ಣ ತೋಳಿನ ಬ್ಲೌಸ್ ಇನ್ನು ಫ್ಯಾಷನ್ ಪ್ರಿಯರಲ್ಲಿ ಟ್ರೆಂಡಿಂಗ್ ಆಗಿವೆ. ದೀಪಿಕಾ ಪಡುಕೋಣೆ, ಅಲಿಯಾ ಭಟ್, ಕಿಯಾರಾ ಅಡ್ವಾಣಿ ಅವರಂತಹ ಅನೇಕ ಯುವ ನಟಿಯರು ಶರ್ಮಿಳಾ ಟ್ಯಾಗೋರ್ ಅವರ ಶೈಲಿಯಿಂದ ಪ್ರೇರಿತವಾದ ಸೀರೆ, ಕೇಶವಿನ್ಯಾಸವನ್ನು ಧರಿಸಿ ರೆಡ್ ಕಾರ್ಪೆಟ್ ಮೇಲೆ ಕಾಣಿಸಿಕೊಂಡಿದ್ದಾರೆ. ಅವರ ಕಣ್ಣುಗಳು, ನಗು, ಫ್ಯಾಷನ್ ಸೆನ್ಸ್, ಸ್ಟೈಲ್ ಆಗ ಟ್ರೆಂಡ್ ಸೆಟ್ಟರ್ಗಳಾಗಿದ್ವು. 60ರ ದಶಕದ ಉತ್ತರಾರ್ಧ ಮತ್ತು 70ರ ದಶಕದ ಆರಂಭದಲ್ಲಿ ಅವರು ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯರಲ್ಲಿ ಒಬ್ಬರಾಗಿದ್ರು. ಸಫರ್ 1970, ಡಾರ್ಕ್ 1973 ಮತ್ತು ಆವಿಷ್ಕಾರ್ 1974 ಈ ಚಲನಚಿತ್ರಗಳು ಅವರ ವೃತ್ತಿ ಜೀವನದಲ್ಲಿ ಪ್ರಮುಖವಾಗಿದ್ವು. ಮದುವೆ ನಂತರವೂ ಅವರು ತಮ್ಮ ವೃತ್ತಿ ಜೀವನವನ್ನ ಯಶಸ್ವಿಯಾಗಿ ಮುಂದುವರಿಸಿದ್ರು. ಅಬರ್ ಅರಣ್ಯ 2002 ಚಿತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟಿಗಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ರು. ಇಂದಿಗೂ 70ನೇ ವಯಸ್ಸಿನಲ್ಲಿ ಶರ್ಮಿಳಾ ಟ್ಯಾಗೋರ್ ತಮ್ಮ ರಾಜ ಮನೆತನದ ಸೊಬಗಿಂದ ಜನರನ್ನ ಆಕರ್ಷಿಸುತ್ತಿದ್ದಾರೆ. ಇತ್ತೀಚೆಗೆ ಅವರು ಹಲವಾರು ಪ್ರಶಸ್ತಿ ಸಮಾರಂಭಗಳು ಮತ್ತು ಫ್ಯಾಷನ್ ಶೋಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಲ್ಲಿ ಅವರು ತಮ್ಮ ವಯಸ್ಸು ಮತ್ತು ಶೈಲಿ ಎಂದಿಗೂ ಕಡಿಮೆ ಆಗೋದಿಲ್ಲ ಅಂತ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಅವರು 2004ರಿಂದ 2011ರವರೆಗೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಅಂತ ಹೇಳಿದ್ರೆ ಸೆನ್ಸಾರ್ ಮಂಡಳಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಈ ಸ್ಥಾನದಲ್ಲಿ ಅವರ ನಿರ್ಧಾರಗಳನ್ನ ಪ್ರಶಂಸೆಗೆ ಒಳಪಡಿಸಲಾಯಿತು. 2005ರಲ್ಲಿ ಅವರನ್ನ ಯುನಿಸೆಫ್ ಸದ್ಭಾವನಾ ರಾಯಭಾರಿಯಾಗಿ ನೇಮಿಸಲಾಯಿತು. 2009ರಲ್ಲಿ ಅವರು ಕೇನ್ಸ್ ಚಲನಚಿತ್ರೋದ್ಯಮದಲ್ಲಿ ಅಂತಾರಾಷ್ಟ್ರೀಯ ಸ್ಪರ್ಧೆಯ ತೀರ್ಪುಗಾರರ ಸದಸ್ಯರಾಗಿದ್ರು. ಶರ್ಮಿಳಾ ಟ್ಯಾಗೋರ್ ಕೇವಲ ನಟಿಯಲ್ಲ, ಅವರು ಗೌರವಾನ್ವಿತ ವ್ಯಕ್ತಿ. 2023ರಲ್ಲಿ ಗುಲ್ಮಾರ್ ಚಿತ್ರದ ಮೂಲಕ 12 ವರ್ಷಗಳ ನಂತರ ಧೈರ್ಯದಿಂದ ಚಿತ್ರರಂಗಕ್ಕೆ ಮರಳಿದ ಮಹಿಳೆ. ವೃದ್ಧಾಪ್ಯವನ್ನ ಗೌರವದಿಂದ ಸ್ವೀಕರಿಸಬೇಕು ಮತ್ತು ಹಿರಿಯ ನಟರು ಹೆಚ್ಚಿನ ಪಾತ್ರಗಳನ್ನು ಹೊಂದಬೇಕು ಅಂತ ಅವರು ಪ್ರತಿಪಾದಿಸುತ್ತಾರೆ. ಅವರು ನಮ್ರತೆ, ಸಾಂಸ್ಕೃತಿಕ ಸಂಕೇತವಾಗಿದ್ದು ಚಲನಚಿತ್ರೋದ್ಯಮದ ಹೊರಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಗಾಗಿ ಮತ್ತು HIV, ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸೋಕೆ ಅವರು ಕೆಲಸವನ್ನು ಮಾಡಿದ್ರು. ಅವರ ಜೀವನ ಚರಿತ್ರೆಗೆ ಅರ್ಹವಾಗಿದೆ. ಶರ್ಮಿಳಾ ಟ್ಯಾಗೋರ್ ಈ ಹೆಸರು ಕನ್ನಡದ ಪ್ರೇಕ್ಷಕರಿಗೆ ಹೆಚ್ಚು ಪರಿಚಿತ ಅಲ್ಲ, ಆದರೆ ಬಾಲಿವುಡ್ನಲ್ಲಿ ಸಂಚಲನ. ಶರ್ಮಿಳಾ ಟ್ಯಾಗೋರ್ ಅವರು 60 ಮತ್ತು 70ರ ದಶಕದಲ್ಲಿ ಚಿತ್ರೋದ್ಯಮವನ್ನ ಅಲುಗಾಡಿಸಿದವರು. ಆಕೆಯ ಚಿತ್ರಕ್ಕಾಗಿ ಪ್ರೇಕ್ಷಕರು ಮಾತ್ರ ಅಲ್ಲ, ಸೆಲೆಬ್ರಿಟಿಗಳು ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ಆಂಧ್ರ ಪ್ರದೇಶದ ಮಾಜಿ ಸಿಎಂ ದಿವಂಗತ ರಾಜಶೇಖರ್ ರೆಡ್ಡಿ ಕೂಡ ಶರ್ಮಿಳಾ ಅವರ ದೊಡ್ಡ ಅಭಿಮಾನಿ. ಅವರ ಮೇಲಿನ ಅಭಿಮಾನದ ಜೊತೆಗೆ ಮಗಳಿಗೆ ಶರ್ಮಿಳಾ ಅಂತ ಹೆಸರಿಟ್ರು. ಸೆಲೆಬ್ರಿಟಿಗಳಿಗೂ ಈ ನಾಯಕಿ ಅಭಿಮಾನಿಗಳು. ಶರ್ಮಿಳಾ ಠಾಕೂರ್ ನಾಯಕಿಯಾಗಿ ಫುಲ್ ಫಾರ್ಮ್ನಲ್ಲಿದ್ದಾಗ ಅಂದಿನ ಸ್ಟಾರ್ ಕ್ರಿಕೆಟಿಗ ಮನ್ಸೂರ್ ಅಲಿ ಖಾನ್ ಅವರನ್ನ ಮದುವೆಯಾದ್ರು. ಮನ್ಸೂರ್ ಮುಸ್ಲಿಂ ಆಗಿದ್ರೆ ಶರ್ಮಿಳಾ ಹಿಂದೂ. ಇವರ ಮದುವೆಗೆ ಶರ್ಮಿಳಾ ಮನೆಯವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಟ್ಯಾಗೋರ್ ಮನೆಯಲ್ಲಿ ಅವರ ವಿರುದ್ಧ ಧರ್ಮ ಬದಲಾಯಿಸಿದ್ರು. ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ಸುಲ್ತಾನ ಆದ್ರು. ಮನ್ಸೂರ್ ಅಲಿ ಖಾನ್ ಅವರನ್ನ ಮದುವೆಯಾದ್ರು. ಮದುವೆಯ ನಂತರ ಮನ್ಸೂರ್ ಶರ್ಮಿಳಾ ಜೊತೆಗೆ
ಪಟೌಡಿ ಅರಮನೆಗೆ ತೆರಳಿ ಅಲ್ಲಿ ಅವರು ಹೊಸ ಜೀವನ ಆರಂಭಿಸಿದ್ರು.